ಹರನ ಕರೆ ಬಂದಿತು ಹರ್ಕಿದುನ್ಗೆ, ಸಂಭ್ರಮವೋ ಸಂಭ್ರಮ ಹರನನ್ನು ಕಾಣಲು. ನಡೆಯಿತು 2 ತಿಂಗಳ ತಯಾರಿ ಬೆಂಗಳೂರಿನಲ್ಲಿ, ಪರ್ವತಗಳನ್ನೇರಲು ಬಂದೇ ಬಿಟ್ಟಿತು ಆ ಸುದಿನ. ಸಾಗಲು ದೂರದೂರಿಗೆ ನಮ್ಮವರನ್ನೆಲ್ಲ ಬಿಟ್ಟು ಹೊರಟೆವು ಕಾಣದೂರಿಗೆ. ಸಾಗಿತು ಪಯಣ ಡೆಹ್ರಾಡೂನ್ನಿಂದ ಸಂಗ್ರಿ ಕಡೆಗೆ, ಮಿನಿ ಬಸ್ನಲ್ಲಿ 14 ಮಂದಿ. ಕಿಟಕಿಯಲ್ಲಿ ಇಣುಕಿದರೆ ಕಣ್ಣು ಹಾಯಿಸುವಷ್ಟು ಸಾಲು ಸಾಲು ಪರ್ವತಗಳು, ಕಂದರಗಳು, ಇಳಿಜಾರಿನಲ್ಲಿ ಹರಿಯುವ ನದಿಗಳು, ಸುತ್ತಲೂ ಹಸಿರು, ಬಣ್ಣ ಬಣ್ಣದ ಕುಸುಮಗಳು, ಬಾನಾಡಿಯಲ್ಲಿ ಹಾರುವ ಹಕ್ಕಿಗಳು. ಆಹಾ, ಎಂತಹ ಸೊಬಗು ಆ ದೇವರ ನಾಡು! ಇದೇನೇನೋ ಪ್ರಕೃತಿಯ ತವರು. ಸಂಗ್ರಿಯಿಂದ ಜೀಪ್ ರೈಡ್ನಲ್ಲಿ ಕಂಡ ಸೊಬಗು ಅದೆಷ್ಟು ಸುಂದರ ಎಂದುಕೊಳ್ಳುತ್ತಿದ್ದ ನಮಗೆ ಕೆಲವೇ ನಿಮಿಷಗಳಲ್ಲಿ ಅದನ್ನು ಸವಿಯುವ ಸದಾವಕಾಶ ನಮ್ಮದಾಯಿತು. 14 ಚಾರಣಿಗರು, 2 ಗೈಡ್ಗಳು ಎಲ್ಲರೂ ಸೇರಿ 5 ದಿನಗಳ ಕಾಲ್ನಡಿಗೆಗೆ ತಯಾರಾದೆವು. ತಾಲೂಕಾಯಿಂದ ಹರ್ಕಿದುನ್ಗೆ ಹೋಗಿ ಬರಲು 54 ಕಿಲೋಮೀಟರ್. ಶುರುವಾಯಿತು ನಮ್ಮ ಚಾರಣ. 24ನೇ ತಾರೀಕು ಏಪ್ರಿಲ್ 2023ರಂದು ಬೆಳಗ್ಗೆ 10:30 ಗಂಟೆಗೆ. ಹರನನ್ನು ನೆನೆಯುತ್ತಾ ಇಟ್ಟ ಹೆಜ್ಜೆಗಳು ಸಾಗಿದವು ಮುಂದೆ ಮುಂದೆ. ಸ್ವಾಗತಿಸಿತು ರಭಸದಿಂದ ಶಬ್ದ ಮಾಡುತ್ತಾ ಸುಫಿನ್ ನದಿ, ನಮ್ಮ ಪಯಣಕ್ಕೆ ಅಭಿಮುಖವಾಗಿ. ನಾನಿರುತ್ತೇನೆ ನಿಮ್ಮೊಂದಿಗೆ ಎಂದು ಸಲೀಸಾಗಿ ಇಳಿಜಾರಿಗೆ ಹರಿಯುತ್ತಿತ್ತು. ದೇವಭೂಮಿಯಲ್ಲಿ ಪ್ರತಿ ಮರದಲ್ಲೂ, ಪರ್ವತಗಳಲ್ಲೂ, ಕಲ್ಲಿನಲ್ಲೂ, ನೀರಿನಲ್ಲೂ ದೇವರನ್ನು ಕಾಣುತ್ತಾ ಪ್ರಕೃತಿಯ ಸೌಂದರ್ಯವನ್ನು ಆರಾಧಿಸುತ್ತಾ ಸಾಗಿದೆವು. ದಾರಿಯುದ್ದಕ್ಕೂ ಹರಿಯುವ ನೀರಿನ ಶಬ್ದ ನಮ್ಮ ಎಲ್ಲ ಆಲೋಚನೆಗಳನ್ನು ಮರೆಸಿ ತನ್ನ ಕಡೆಗೆ ಗಮನ ಸೆಳೆಯುವಂತೆ ಮಾಡುತ್ತಿತ್ತು. ಒಮ್ಮೆ ಅದರಲ್ಲಿ ಮೀಯಬೇಕು ಎನಿಸಿದರೂ ಕೊರೆಯುವ ಥಂಡಿಗೆ ಹೆದರಿ ಸುಮ್ಮನಾದೆವು. ಕಾಡಿನ ಮರಗಳಲ್ಲಿ ಕಾಣಸಿಗುವ ಅತಿ ಸುಂದರ ಬುರಾನ್ಜೋ ಹೂವಿನ ಹಾಗೂ ಸಿಬಕ್ತನ್ ಹಣ್ಣಿನ ಮಹಿಮೆಯನ್ನು ತಿಳಿದು ಅದರ ಶರಬತ್ತನ್ನು ಹಾಗೂ ಬಿಸಿಯಾದ ಚಹಾವನ್ನು ಕಂಡ ಡಾಬಾಗಳಲ್ಲಿ ಕುಡಿದು ಆನಂದಿಸಿದೆವು. ಮರದ ಸೇತುವೆಗಳನ್ನು ದಾಟುತ್ತಾ ಮುಂದೆ ಸಾಗುವಾಗ ಬೆಟ್ಟಗಳಲ್ಲಿ ಕಾಣುವ ಗಂಗಾಡ್ ಮತ್ತು ಓಸಲ ಪುರಾತನ ಹಳ್ಳಿಗಳು ನಮಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸುತ್ತವೆ. ಅವರ ಜೀವನ ಶೈಲಿ, ವ್ಯವಸಾಯ, ವಿದ್ಯಾಭ್ಯಾಸ, ಪ್ರಾಣಿಗಳ ಸಾಕಾಣಿಕೆ, ಪ್ರಕೃತಿಯೊಂದಿಗಿನ ಅವರ ಸುಂದರ ಸಮೃದ್ಧ ಬದುಕು ನಮ್ಮನ್ನು ಅಚ್ಚರಿಗೊಳಿಸುತ್ತವೆ. ಆಸ್ಪತ್ರೆಯೇ ಇಲ್ಲದ ಊರುಗಳು ಎಂದರೆ ನಂಬಲೇಬೇಕು. ದಾರಿಯುದ್ದಕ್ಕೂ ಕಾಣುವ ಮುದ್ದಾದ ನಗುವಿನ ಕಂದಮ್ಮಗಳು ಚಾಕ್ಲೇಟ್ ಕೈಗಿಟ್ಟರೆ ಧನ್ಯವಾದ ಸೂಚಿಸಿ ಓಡುತ್ತಿದ್ದವು. ತಂಪಾದ ಗಾಳಿಯು ಒಮ್ಮೆಗೆ ತಣ್ಣಗೆ ಮಾಡುತ್ತಿದ್ದವು. ಚಳಿಯಾಯಿತೆಂದು ಜಾಕೆಟ್ ಧರಿಸಿದರೆ ತಟ್ಟನೆ ಮಳೆ ಬರುವುದು. ಸರಿ ಎಂದು ರೈನ್ಕೋಟ್ ಧರಿಸಿದರೆ ಒಮ್ಮೆಗೆ ಎಲ್ಲವೂ ಮಾಯವಾಗಿ ಸೂರ್ಯ ಕಾಣುವನು. ಎಂತಹ ಅದ್ಭುತ ಅನುಭವವೆಂದರೆ ವರ್ಣಿಸಲಸಾಧ್ಯ. ಗಂಟೆಗೊಮ್ಮೆ ಬದಲಾಗುವ ವಾತಾವರಣ, ಅದರಲ್ಲಿನ ಸುಖಜೀವನ ನಾ ಕಂಡಿದ್ದೇ ಹರ್ಕಿದುನ್ ಚಾರಣದಲ್ಲಿ. ಎಲ್ಲ ಕಾಲಮಾನಗಳನ್ನು ಅನುಭವಿಸಿದೆನು. ಅನೇಕ ಜೀವನ ಪಾಠಗಳನ್ನು ಸಹ ಕಲಿತೆನು. ರಾತ್ರಿ ವೇಳೆ ಮಂದ ಬೆಳಕಿನಲ್ಲಿ ಆಗಸದ ಕಡೆಗೆ ಮುಖ ಮಾಡಿ ಕಾಣುವ ನಕ್ಷತ್ರಗಳ ಸಮೂಹ ಕಂಡು ಅದರ ಬಗ್ಗೆ ಚರ್ಚೆ ಮಾಡಿದೆವು. ಅನುಭವಗಳನ್ನು ಬದಲಾಯಿಸಿಕೊಂಡೆವು. ಕೂಡಿ ಆಟವಾಡಿದೆವು. ಒಟ್ಟಿಗೆ ಕೂತು ರುಚಿಯಾದ ಊಟ ಮಾಡುತ್ತಿದ್ದೆವು. ಎಲ್ಲರೊಂದಿಗೆ ಸಹಬಾಳ್ವೆಯಿಂದ ಕೂಡಿ ಅವರ ನಾಡಿನ ದಿನಚರಿ, ಊಟ, ಪಾಠ, ಪ್ರವಚನ, ಸಂಪ್ರದಾಯದ ಬಗ್ಗೆ ತಿಳಿದು ಅವರೆಲ್ಲ ನಮ್ಮವರೇ, ನಮ್ಮ ಮನೆಯವರೇ ಎನ್ನುವಷ್ಟರ ಮಟ್ಟಿಗೆ ಹೊಂದಿಕೊಂಡಿದ್ದೆವು.
ಇದು ನನಗೆ ತುಂಬ ಇಷ್ಟವಾಗುತ್ತಿತ್ತು. ಅವರೆಲ್ಲರ ಪ್ರೀತಿಗೆ ನಾನು ಋಣಿ. ಹರ್ಕೀದುನ್ ಜಾಗಕ್ಕೆ ಪ್ರವೇಶಿಸುವಾಗ ತುಂಬ ಭಾವುಕರಾಗುತ್ತೇವೆ. ಹೃದಯ ತುಂಬ ಸಂತೋಷದಿಂದ ತೇಲುತ್ತದೆ. ಪ್ರತಿ ಹೆಜ್ಜೆಯು ಜೀವನದ ಪುಟಗಳನ್ನು ತೆರೆಯುವಂತೆ ಮಾಡುತ್ತದೆ. ಧನ್ಯವಾದಗಳು ತಿಳಿಸುವವರಿಗೆಲ್ಲ ಹೃದಯ ತುಂಬಿ ಭಾವುಕರಾಗಿ ತಿಳಿಸುತ್ತೇವೆ. ಹಾಗೆಯೇ ಕ್ಷಮೆಯಾಚನೆಯೂ ಕೂಡ. ಅಲ್ಲಿನ ಹಿಮ ತುಂಬಿದ ಪರ್ವತಗಳು ನೋಡಲು ಕಣ್ಣಿಗೆ ಹಬ್ಬ. ಪ್ರತಿ ಜಾಗದಲ್ಲೂ ಪಾರ್ವತಿ ಪರಮೇಶ್ವರನನ್ನು ಕಾಣುತ್ತೇವೆ. ಅದೇ ರೀತಿ ನನ್ನ ತಂದೆಯವರನ್ನೂ ಕಂಡೆ. ಅವರು ಕಲಿಸಿದ ಜೀವನದ ಪಾಠಗಳು ಮನಸಾರೆ ನೆನೆದು ಭಾವುಕಳಾದೆ. ಅಲ್ಲಿ ಎಲ್ಲರ ಮೊಗದಲ್ಲೂ ಸಂತಸ, ಸಂಭ್ರಮ ವರ್ಣಿಸಲು ಅಸಾಧ್ಯವಾಗದಷ್ಟು. ಎಲ್ಲರೂ ಪ್ರೀತಿಯಿಂದ ಗುಂಪಿನ ಛಾಯಾಚಿತ್ರವನ್ನು ತೆಗೆದುಕೊಂಡೆವು. ಹಾಗೆ ಅಲ್ಲಿ ಮಂಡಿಯೂರಿ ದೇವರಿಗೆ ನಮಸ್ಕರಿಸಿದೆ. ತಕ್ಷಣವೇ ಹಿಮದ ಮಳೆ ಹೂವಿನಂತೆ ಮೈಮೇಲೆ ಬೀಳಲು ಶುರುವಾಯಿತು. ಮನಸ್ಸಿಗೆ ಅದೆಷ್ಟು ಆನಂದವಾಯಿತೆಂದರೆ ಪಾರ್ವತಿ ಪರಮೇಶ್ವರರೇ ಆಶೀರ್ವಾದಿಸಿದ್ದಾರೆ ಎಂದು. ನಮ್ಮ ಗುಂಪಿನವರಿಗೆಲ್ಲ ಚಹಾ ಕೊಡಿಸಿ ನಾನು ಸಂತೋಷದಿಂದ ಸೇವಿಸಿದೆ. ಅಲ್ಲಿಂದ ಹೊರಡಲು ಸಮಯ ಬಂದಾಗ ಮನಸ್ಸು ತುಂಬ ಭಾರವಾಯಿತು. ಮತ್ತೆ ಮತ್ತೆ ಹಿಂದೆ ತಿರುಗಿ ನಮಸ್ಕರಿಸಿ ಮುಂದೆ ಸಾಗಿದೆ. ದಾರಿಯಲ್ಲಿ ಕಾಣುವ ಸಣ್ಣ ಸಣ್ಣ ಕಲ್ಲುಗಳು ಸಹ ಪರಮೇಶ್ವರನನ್ನು ಹೋಲುತ್ತವೆ. ದೇವಭೂಮಿಗೆ ಕೋಟಿ ಕೋಟಿ ನಮನಗಳು. ಹರನ ಕರೆ ಬಂದರೆ ಯಾರೂ ನಿಲ್ಲಬೇಡಿ, ಎಲ್ಲರೂ ಹೊರಡಿ. ಪ್ರಕೃತಿಯ ಅಂತರಂಗ ಸೌಂದರ್ಯ ಹಾಗೂ ಬಾಹ್ಯ ಸೌಂದರ್ಯವನ್ನು ಕಣ್ಣಾರೆ ಕಂಡು ಮನಃತುಂಬಿ ಆರಾಧಿಸಿ ಆನಂದಿಸಿ. ಎಲ್ಲರನ್ನೂ ಎಲ್ಲವನ್ನೂ ಎಂದೆಂದಿಗೂ ಪ್ರೀತಿಸಿ ಪ್ರೀತಿಸಿ ಪ್ರೀತಿಸಿ. ಶಾಂತಾರೆಡ್ಡಿ.